ಅಧಿಕ ಮಾಸದ ಹುಣ್ಣಿಮೆ ಈ ಬಾರಿ 2 ದಿನ ಬಂದಿದ್ಯಾ? ಮೇ 30ಕ್ಕೆ ಹುಣ್ಣಿಮೆ ಆಚರಿಸಬೇಕಾ ಅಥವಾ ಮೇ 31ಕ್ಕೆ ಆಚರಿಸಬೇಕಾ? ಹುಣ್ಣಿಮೆಯ ದಿನ ಬೆಳಿಗ್ಗೆ 12 ಗಂಟೆಯ ಒಳಗೆ ರಾತ್ರಿ 8 ಗಂಟೆಯ ನಂತರ ಯಾವ 3 ಕೆಲಸ ಮಾಡಿದರೆ ಮಹಾಲಕ್ಷ್ಮೀ ದೇವಿ ಒಲಿದು ಅದೃಷ್ಟ ನೀಡುತ್ತಾಳೆ? ಚಂದ್ರ ಸಹೋದರಿ ಮಹಾಲಕ್ಷ್ಮಿ ಒಲಿಯಲು ಈ ಹುಣ್ಣಿಮೆಯ ದಿನ ಪಾಲಿಸಬೇಕಾದ ನಿಯಮಗಳು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಪುರುಷೋತ್ತಮ ಮಾಸದ ಹುಣ್ಣಿಮೆಯು ಮೇ 30 ಬೆಳಿಗ್ಗೆ 11 ಗಂಟೆ 57 ನಿಮಿಷಕ್ಕೆ ಆರಂಭವಾಗಿ ಮೇ 31 ಭಾನುವಾರ ಮಧ್ಯಾಹ್ನ 2 ಗಂಟೆ 14 ನಿಮಿಷಕ್ಕೆ ಮುಕ್ತಾಯವಾಗುತ್ತೆ. ಈಗ ಬಂದಿರುವ ಗೊಂದಲ ಏನೆಂದರೆ ಅಧಿಕ ಮಾಸದ ಹುಣ್ಣಿಮೆಯನ್ನು 30 ಅಥವಾ 31 ಯಾವ ದಿನ ಆಚರಿಸಬೇಕು? ಧರ್ಮಸಿಂಧು ಹಾಗೂ ನಿರ್ಣಯ ಸಿಂಧು ಗ್ರಂಥಗಳ ಪ್ರಕಾರ ಮೇ 30ನೆಯ ತಾರೀಕು ರಾತ್ರಿ ಆಕಾಶದಲ್ಲಿ ಪೂರ್ಣಚಂದ್ರನ ದರ್ಶನವಾಗುತ್ತದೆ. ಆದ್ದರಿಂದ ಮೇ 30 ಶನಿವಾರದ ದಿನವೇ ಹುಣ್ಣಿಮೆಗೋಸ್ಕರ ಉಪವಾಸ ಮಾಡುವವರು ಮಾಡಿಕೊಳ್ಳಿ. ಉದಯ ತಿಥಿಯ ಪ್ರಕಾರ ಹುಣ್ಣಿಮೆ ಆಚರಿಸುವವರು ಸ್ನಾನ, ದಾನ, ತರ್ಪಣ, ವಿಶೇಷ ಪೂಜೆಗಳನ್ನು ಮೇ 31 ಭಾನುವಾರ ಆಚರಿಸಬೇಕು. ಈ ಬಾರಿ ಮೇ 30 ವಿಶೇಷ ದಿನ, ಮೇ 31 ಕೂಡ ವಿಶೇಷ ದಿನವೇ ಆಗಿದೆ. ಎರಡೂ ದಿನವೂ ಹುಣ್ಣಿಮೆಯ ಶಕ್ತಿ ಇದ್ದೇ ಇರುತ್ತದೆ. ಅಧಿಕ ಮಾಸದಲ್ಲಿ ಒಂದೇ ಒಂದು ದಿನ ಉಪವಾಸವಿದ್ದರೂ ಕೋಟಿ ಪುಣ್ಯ ಫಲ ಸಿಗುತ್ತದೆ. ಮೊನ್ನೆ ಕಮಲ ಏಕಾದಶಿಯ ದಿನ ಉಪವಾಸ ಇರಲು ಸಾಧ್ಯವಾಗದಿದ್ದವರು ಮೇ 30 ಶನಿವಾರವಾದರೂ ಉಪವಾಸ ಇರಿ. ಕಠಿಣ ಉಪವಾಸ ಮಾಡಲು ಸಾಧ್ಯವಾಗದೇ ಇದ್ದವರು ಬೆಳಿಗ್ಗೆ ಮಧ್ಯಾಹ್ನ ಹಾಲು ಹಣ್ಣು ಸೇವಿಸಿ ರಾತ್ರಿ ಮಾತ್ರ ಊಟ ಮಾಡಿ. ಶನಿವಾರ ಉಪವಾಸ ಮಾಡದಿರಿ. ಈ ಚಿಕ್ಕ ಪೂಜೆಯನ್ನು ಚಂದ್ರನಿಗೆ ಮಾಡಿದರೆ ದಿನೇ ದಿನೇ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ. ಚಂಚಲೆಯಾದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಮಾನಸಿಕ ನೆಮ್ಮದಿ ಜೊತೆ ಅಂದುಕೊಂಡ ರೀತಿ ಜೀವನ ನಡೆಸಲು ಚಂದ್ರ ಹಾಗೂ ಮಹಾಲಕ್ಷ್ಮಿ ದೇವಿ ಆರ್ಥಿಕ ಬಲವನ್ನು ನಿಮಗೆ ನೀಡುತ್ತಾರೆ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಶನಿವಾರ ರಾತ್ರಿ ಪೂರ್ಣಚಂದ್ರನ ದರ್ಶನವಾದಾಗ ಒಂದು ಚಿಕ್ಕ ಮಣ್ಣಿನ ದೀಪ ಆಗಿರ್ಬೋದು, ಬೆಳ್ಳಿ ದೀಪ ಆಗಿರ್ಬೋದು, ತುಪ್ಪದಿಂದ ದೀಪವನ್ನು ಬೆಳಗಿ ಚಂದ್ರನಿಗೆ ತೋರಿಸಬೇಕು. ದೀಪದಲ್ಲೇ ಆರತಿಯನ್ನ ಬೆಳಗಬೇಕು. ನಂತರ ಒಂದು ಲೋಟದಲ್ಲಿ ಹಾಲು ಅಥವಾ ನೀರನ್ನು ತೆಗೆದುಕೊಳ್ಳಿ. ಮನೆಯ ಮುಂದೆ ಚಂದ್ರನ ಬೆಳಕಿನಲ್ಲಿ ಕುಳಿತು ನಿಮ್ಮ ಮುಂದೆ ಒಂದು ಬಟ್ಟಲು ಇಟ್ಟುಕೊಳ್ಳಿ. ಚಂದ್ರನಿಗೆ ವಿಶೇಷವಾಗಿ ಅರ್ಘ್ಯ ನೀಡಿ ಓಂ ಚಂದ್ರದೇವಾಯ ನಮಃ ಎಂದು ಹೇಳುತ್ತಾ ಕೈನಲ್ಲಿದ್ದ ನೀರು ಅಥವಾ ಹಾಲನ್ನು ನಿಮ್ಮ ಮುಂದೆ ಇಟ್ಟುಕೊಂಡ ಬಟ್ಟಲಿಗೆ ಎರಡೂ ಕೈನಿಂದ ಹಾಕಿ. ಬಟ್ಟಲಿನಲ್ಲಿ ಇರುವ ಅರ್ಘ್ಯದ ನೀರನ್ನು ಮರುದಿನ ಬೆಳಿಗ್ಗೆ ಯಾವುದಾದರೂ ಮರಗಿಡಗಳಿಗೆ ಹಾಕಿ. ಚಂದ್ರದೇವರಿಗೆ ಅರ್ಘ್ಯ ನೀಡಿದ ಮೇಲೆ ನಿಮಗೆ ಅತ್ಯಂತ ಸರಳವಾಗಿ ಗೊತ್ತಿರುವ ವಿಧಾನದಲ್ಲಿ ಹಾಲಿನ ಪಾಯಸ ತಯಾರಿಸಿ ಚಂದ್ರನಿಗೆ ತೋರಿಸಬೇಕು. ಒಂದು ಬಟ್ಟಲಿನಲ್ಲಿ ಪಾಯಸ ಇಟ್ಟು ಆಕಾಶದ ಕಡೆ ನೀವೇ ತಯಾರಿಸಿದ ಪಾಯಸವನ್ನ ತೋರಿಸುತ್ತಾ ಓ ಚಂದ್ರದೇವ, ಈ ಪಾಯಸವನ್ನು ನೈವೇದ್ಯವಾಗಿ ಸ್ವೀಕರಿಸು. ನಿನ್ನ ಸ್ಪರ್ಶದ ನಂತರ ಪ್ರಸಾದವಾಗಿ ಮಾಡು. ನಮ್ಮ ಆರ್ಥಿಕ ಮಾನಸಿಕ ಕಷ್ಟಗಳನ್ನು ಕಳೆದು ಮನೆಗೆ ದೈವಬಲ ನೀಡು. ಹುಣ್ಣಿಮೆ ದಿನದ ಸಂಪೂರ್ಣ ಫಲ ನೀಡು ಎಂದು ಬೇಡಿಕೊಳ್ಳಬೇಕು. 5 ನಿಮಿಷದ ನಂತರ ಮನೆಯವರೆಲ್ಲ ಆ ಪಾಯಸವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಈ ಚಿಕ್ಕ ಕೆಲಸ ಮಾಡಿ ನೋಡಿ, ಮನೆಯಲ್ಲಿ ಸದಾ ನೆಮ್ಮದಿ ತುಂಬಿರುತ್ತೆ. ಜಗಳಗಳು ನಿಲ್ಲುತ್ತೆ. ದುಡಿಯುವ ಕೈಗಳಿಗೆ ಅದೃಷ್ಟ ಕೊಡಿ ಬರುತ್ತೆ. ಶಿವನನ್ನು ಚಂದ್ರಶೇಖರ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಅಂದರೆ ಚಂದ್ರನನ್ನು ತನ್ನ ಜಟೆಯಲ್ಲಿ, ತನ್ನ ಶಿರಸ್ಸಿನಲ್ಲಿ ಹೊಂದಿರುವಂತಹ ಮಹಾಶಿವನ ಅನುಗ್ರಹ ಕೂಡ ಇದರಿಂದ ಪ್ರಾಪ್ತಿಯಾಗುತ್ತೆ. ಮಹಾಲಕ್ಷ್ಮಿ ನಿಮ್ಮ ಹುಣ್ಣಿಮೆ ನಿಷ್ಠೆಯನ್ನ ನೋಡಿ ಅನುಗ್ರಹ ನೀಡ್ತಾಳೆ. ಕಳೆದುಕೊಂಡಂತಹ ನೆಮ್ಮದಿ, ಸಂಪತ್ತು ಈ ಒಂದು ವಿಧಿ ವಿಧಾನದಿಂದ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತೆ. ಇವಿಷ್ಟು ಕೆಲಸವನ್ನು ಮೇ 30ನೇ ತಾರೀಕು ಮಾಡಿಕೊಳ್ಳಿ. ಇನ್ನು ಮೇ 31 ಭಾನುವಾರ ಮಾಡಬೇಕಾದ ಕೆಲಸಗಳು ಏನೆಂದರೆ, ಬೆಳಿಗ್ಗೆ ಸ್ನಾನ ಮಾಡುವಾಗ ಅಧಿಕ ಮಾಸದಲ್ಲಿ ಬಂದಿರುವ ಪೌರ್ಣಮಿ ಆಗಿರೋದ್ರಿಂದ ಇದು ಪುರುಷೋತ್ತಮನ ಮಾಸ, ಅಂದರೆ ವಿಷ್ಣು ದೇವರ ಮಾಸ. ಆದ್ದರಿಂದ ತಪ್ಪದೆ ಸ್ನಾನ ಮಾಡುವಾಗ ವಿಷ್ಣು ದೇವರ ವಿವಿಧ ಅವತಾರಗಳನ್ನು ಸ್ಮರಿಸಬೇಕು. ಪುರುಷೋತ್ತಮ ಎಂಬ ನಾಮವನ್ನು ಏಕಾಗ್ರತೆಯಿಂದ ಸ್ನಾನ ಮಾಡುವಾಗ ನಿಮಗೆ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಬಾರಿ ಸ್ಮರಿಸಿಕೊಳ್ಳಿ. ನೀರಿನಲ್ಲಿ ವಿಷ್ಣು ದೇವರ ವಾಸವಿರುತ್ತದೆ. ಮೊದಲು ನೀರನ್ನು ಮುಟ್ಟಿ ನಮಸ್ಕರಿಸಿ ಸಕಲ ಪಾಪಗಳೆಲ್ಲ ಕಳೆಯಲಿ. ಈ ಭೂಮಿಯ ಮೇಲೆ ಧರ್ಮ ಮಾರ್ಗದಲ್ಲಿ ಕಷ್ಟಗಳು ಇಲ್ಲದೆ ಜೀವನ ನಡೆಸಲು ದೈವಬಲ ಸಿಗಲಿ ಎಂದು ಬೇಡಿಕೊಳ್ಳಿ. ಸ್ನಾನ ಆದ ನಂತರ ತಪ್ಪದೆ ಪಿತೃಗಳಿಗೆ ತರ್ಪಣ ನೀಡಿ. ನೀರಿಗೆ ಕಪ್ಪು ಎಳ್ಳು, ಒಣಗಿದ ತುಳಸಿಯ ಚಿಕ್ಕ ಕಡ್ಡಿಯನ್ನು ಬೆರೆಸಿ ನಿಮ್ಮ ಪಿತೃಗಳನ್ನು ನೆನೆದು ಮನೆಯ ಹೊರಭಾಗದಲ್ಲಿ ನಿಂತು ತರ್ಪಣ ನೀಡಬೇಕು. ದೇವರಿಗಿಂತ ಮೊದಲು ನಿಮ್ಮ ಪಿತೃಗಳನ್ನು ಸ್ಮರಿಸಿ ಎನ್ನುತ್ತೆ ಧರ್ಮಶಾಸ್ತ್ರ. ಆದ್ದರಿಂದ ನಿಮ್ಮ ಸಂಸಾರದ ನೌಕೆ ಚೆನ್ನಾಗಿ ಸಾಗಲು, ವಂಶದ ಏಳಿಗೆ ಆಗಲು, ಸಂತಾನ ಚೆನ್ನಾಗಿರಲು, ಎಲ್ಲ ಕೆಲಸದಲ್ಲೂ ಯಶಸ್ಸು, ಹಣಬಲ, ದೈವಬಲ
ಸಿಗಲು ಈ ಅಧಿಕ ಮಾಸದ ಹುಣ್ಣಿಮೆಯ ದಿನ ಮರೆಯದೆ ಪಿತೃಗಳಿಗೆ ತರ್ಪಣ ನೀಡಲೇಬೇಕು. ಪಿತೃಗಳಿಗೆ ತರ್ಪಣ ನೀಡಿದ ಮೇಲೆ ಲಕ್ಷ್ಮೀನಾರಾಯಣರ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಸರಳವಾಗಿ ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಶ್ರೀ ಸೂಕ್ತ ಪಾರಾಯಣ ಆಗಿರ್ಬೋದು ತಪ್ಪದೆ ಮಾಡಿ. ಈ ಹುಣ್ಣಿಮೆಯ ದಿನ ಬೇರೆಯವರ ಮನೆಯಲ್ಲಿ ಊಟ ಮಾಡಬೇಡಿ, ಇದರಿಂದ ಅಧಿಕ ಮಾಸದ ಪುಣ್ಯ ನಾಶವಾಗುತ್ತೆ. ಈ ದಿನ ತುಳಸಿಯನ್ನು ಕೀಳಬಾರದು. ಯಾರಿಗಾದರೂ ದಾನ ನೀಡಬೇಕಾದರೆ ಅವರನ್ನು ಬಡವರೆಂದು ಭಾವಿಸಬಾರದು. ನೀವು ದಾನ ನೀಡುವ ವ್ಯಕ್ತಿಯೇ ದೇವರು, ಅಂದರೆ ಶ್ರೀಮನ್ನಾರಾಯಣ ಎಂದು ಭಾವಿಸುತ್ತಾ ಗೌರವಿಸಬೇಕು. ಹುಣ್ಣಿಮೆಯ ಎರಡೂ ದಿನವೂ ಕೂಡ ಮನೆಯ ಹೊರಭಾಗದಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸಿ. ಅಧಿಕ ಮಾಸದ ಮಹತ್ವವನ್ನು ಈಗಾಗಲೇ ತಿಳಿಸಿದ್ದೀವಿ. ಅದರಲ್ಲಿ ತಿಳಿಸಿರುವಂತಹ 33 ಅಪೂಪಗಳ ದಾನವನ್ನು ಇನ್ನೂ ನೀಡಿಲ್ಲವೆಂದರೆ ಈ ಹುಣ್ಣಿಮೆಯ ದಿನ ನೀಡಿ. ಯಾವ ತಂತ್ರ ಬೇಡ, ಮಂತ್ರ ಬೇಡ, ಶಾರ್ಟ್ಕಟ್ ಬೇಡ. ಧರ್ಮ ಏನು ಹೇಳುತ್ತೆ, ಶಾಸ್ತ್ರದಲ್ಲಿ ಏನು ಬರೆದಿದೆ ಅಷ್ಟನ್ನೇ ತಿಳಿಸಿದ್ದೀವಿ. ಈ ನಿಯಮವನ್ನು ಈ ಅಧಿಕ ಮಾಸದ ಹುಣ್ಣಿಮೆಯ ದಿನ ಮಾಡಿ ನೋಡಿ, ಭಗವಂತನ ಕೃಪೆ ಸಿಗುತ್ತೆ. ಜೈ ಪುರುಷೋತ್ತಮ ಅಂತ ಬರೆದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.